ನಗರದ ದೊಡ್ಡಯ್ಯನಪಾಳ್ಯ ಗ್ರಾಮದ ದಲಿತ ಮಹಿಳೆ ಮೇಲೆ ದೌರ್ಜನ್ಯವಾಗಿದ್ದು, ನೊಂದವರ ಪರ ಕೆಲಸ ಮಾಡಬೇಕಾದ ಪೊಲೀಸ್ ಇಲಾಖೆ ದೌರ್ಜನ್ಯ ನಡೆಸಿದ ವ್ಯಕ್ತಿಗಳ ಪರ ಶಾಮೀಲಾಗಿ ದಲಿತ ಮಹಿಳೆಗೆ ಅನ್ಯಾಯ ಮಾಡಲಾಗಿದೆ. ತಿಪಟೂರು ಪೊಲೀಸ್ ಉಪ ಅಧೀಕ್ಷಕರು ಜಾತಿ ನಿಂದನೆ ಪ್ರಕರಣದಲ್ಲಿ ನ್ಯಾಯಸಮ್ಮತ ತನಿಖೆ ನಡೆಸಲ್ಲ, ಪ್ರಕರಣದ ಮರು ತನಿಖೆ ನಡೆಸಬೇಕು, ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಭೀಮ್ ಆರ್ಮಿಯಿಂದ ತಿಪಟೂರು ಆಡಳಿತ ಸೌಧದ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ಮತೇನ್ ಕುಮಾರ್ ಮಾತನಾಡಿ, ತಿಪಟೂರು ನಗರದ ದೊಡ್ಡಯ್ಯನಪಾಳ್ಯ ಗ್ರಾಮದ ಮಂಜುಳಮ್ಮ ಕೊಂ ಬಸವರಾಜ್ ಎಂಬುವರಿಂದ ಹಣಕಾಸಿನ ಸಹಾಯ ಪಡೆದ ಅದೇ ಗ್ರಾಮದ ರಾಜೇಶ್ ಬಿನ್ ಜಯರಾಜಯ್ಯ ಎಂಬುವರು ದಲಿತ ಮಹಿಳೆ ಮಂಜುಳಮ್ಮನ ಮೇಲೆ ಜಾತಿ ದೌರ್ಜನ್ಯ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ರು. ನೊಂದ ಮಹಿಳೆ ತಿಪಟೂರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೆ ಪ್ರಕರಣದ ತನಿಖೆ ನಡೆಸಿ ಪ್ರಕರಣ ದಾಖಲಿಸದೆ ದೌರ್ಜನ್ಯ ನಡೆಸಿದ ರಾಜೇಶ್ ಪರವಾಗಿ ವಕಾಲತ್ತು ವಹಿಸಿದ ಪೊಲೀಸರು ಪ್ರಕರಣ ದಾಖಲಿಸದೆ ವಾಪಸ್ ಕಳುಹಿಸಿದ್ದಾರೆ. ದೌರ್ಜನ್ಯದಿಂದ ನೊಂದ ಮಹಿಳೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿ ಎಸ್ಪಿ ಅವರ ಸೂಚನೆ ಮೇರೆಗೆ ಅಟ್ರಾಸಿಟಿ ಕೇಸ್ ದಾಖಲಿಸಲಾಯಿತು. ಆದರೆ ಪ್ರಕರಣ ತನಿಖೆ ನಡೆಸಿದ ತನಿಖಾಧಿಕಾರಿ ತಿಪಟೂರು ಪೊಲೀಸ್ ಉಪ ಅಧೀಕ್ಷಕರು ದಲಿತರ ಮೇಲೆ ದೌರ್ಜನ್ಯ ನಡೆಸಿದ ರಾಜೇಶ್ ಪ್ರಭಾವಕ್ಕೆ ಒಳಗಾಗಿ ಪರಿಶಿಷ್ಟ ದೌರ್ಜನ್ಯ ಪ್ರಕರಣ ನ್ಯಾಯಸಮ್ಮತವಾಗಿ ನಡೆಸದೆ ಅನ್ಯಾಯ ಮಾಡಿದ್ದಾರೆ. ಪ್ರಕರಣದ ಸಾಕ್ಷಿಗಳನ್ನು ಬೆದರಿಸಿ ತಮ್ಮ ಇಚ್ಛೆಯಂತೆ ಹೇಳಿಕೆ ಪಡೆದಿದ್ದಾರೆ. ತಿಪಟೂರು ಡಿವೈಎಸ್ಪಿ ಹಾಗೂ ಅವರ ಕಚೇರಿ ಸಿಬ್ಬಂದಿ ದಲಿತ ವಿರೋಧಿಗಳಾಗಿ ವರ್ತಿಸುತ್ತಿದ್ದು, ಇವರಿಂದ ದಲಿತರು ನ್ಯಾಯ ನಿರೀಕ್ಷೆ ಮಾಡುವುದು ಕಷ್ಟವಾಗಿದ್ದು, ಡಿವೈಎಸ್ಪಿ ಅವರು ಸಲ್ಲಿಸಿರುವ ದೋಷಾರೋಪ ಪಟ್ಟಿ ರದ್ದುಗೊಳ್ಳಿ ಬೇರೆ ಅಧಿಕಾರಿಗಳಿಗೆ ಪ್ರಕರಣದ ಮರುತನಿಖೆ ನಡೆಸಬೇಕು. ನೊಂದ ದಲಿತ ಮಹಿಳೆ ಮಂಜುಳಮ್ಮ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಹಾಗೂ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಭೀಮ್ ಆರ್ಮಿ ಸಂಘಟನೆಯ ಕಾನೂನು ಸಲಹೆಗಾರ ರಾಜೇಶ್ ಶಾಂಬು ಮಾತನಾಡಿ, ನೊಂದ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ, ನ್ಯಾಯ ಕೊಡಿಸುವುದನ್ನ ಬಿಟ್ಟು ಕಾರಣ ಕೈಗಳು ಈ ವಿಚಾರವೇ ತುಂಬಾ ಕೆಲಸ ಮಾಡಿದೆ. ಕೂಡಲೇ ಗೃಹ ಮಂತ್ರಿಗಳು ಮರು ತನಿಖೆಗೆ ಆದೇಶಿಸಿ ನೊಂದ ದಲಿತ ಮಹಿಳೆಗೆ ನ್ಯಾಯ ತೋರಿಸಬೇಕು ಎಂದು ಗೃಹ ಸಚಿವರಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಭೀಮ್ ಆರ್ಮಿ ಮುಖಂಡರಾದ ಪ್ರದೀಪ್, ಕಾನೂನು ಸಲಹೆಗಾರ ರಾಜೇಶ್ ಶಾಂಬು, ದರ್ಶನ್ ಪಂಡಿತ್ ಸಿಂಹ, ಭೀಮ್ ಆರ್ಮಿ ಯುವ ಮುಖಂಡ ಮೋಹನ್ ಬಾಬು, ಹರೀಶ್ ಯಗಚಿಕಟ್ಟೆ ಮತ್ತಿತರರು ಉಪಸ್ಥಿತರಿದ್ದರು. ಯಾಕಂದ್ರೆ ಇದು ಆಗ್ತಾ ಇದ್ರೆ ರಾಜ್ಯದಲ್ಲಿ ಇನ್ನೊಂದು ಭೀಮಾ ಕೋರಿ ಯುದ್ಧಕ್ಕೆ ರೆಡಿ ಆಗುತ್ತದೆ. ಒಂದು ಏನಂತಂದ್ರೆ ಇಲ್ಲಿ 1989 SC ST ಅಟ್ರಾಸಿಟಿ ಕೇಸ್ ಅದನ್ನು ವಿಫಲಗೊಳಿಸಲು ಬಹಳಷ್ಟು ತಂತ್ರಗಳು ಮಾಡ್ತಾ ಇದ್ದಾರೆ. ಒಂದು ಎರಡನೇದಾಗಿ ಇಲ್ಲಿರ್ತಕ್ಕಂಥ ಅಟ್ರಾಸಿಟಿ ಕೇಸಲ್ಲಿ ತನಿಖಾಧಿಕಾರಿ ಯಾವತ್ತೂ ಬಿಲೋವ್ರು ಯಾಕಂತ ಡಿವೈಸ್ ಕೊಡ್ತಾರೆ. ಇಲ್ಲಿ ಡಿವೈಎಸ್ಪಿ ಅವರು ಯಾವುದೇ ಒಂದು ಒತ್ತಡಕ್ಕೂ ಆಮಿಷಕ್ಕೂ ಅಥವಾ ಹಣಕ್ಕೆ ಅಥವಾ ಏನು ಗೊತ್ತಿಲ್ಲ, ಇಲ್ಲಿ ಕಾರಣದ ಕೈಗಳು ಕೆಲಸ ಮಾಡಿದ್ದಾವೆ. ಯಾಕಂದ್ರೆ ನೋಂದಾಯಿತ ಕುಟುಂಬಕ್ಕೆ ಒಬ್ಬ ನೊಂದ ವ್ಯಕ್ತಿ ಠಾಣೆಗೆ ಬಂದ ಕೂಡಲೇ ಅದು ಯಾವುದೇ ಇರಲಿ ಅದು ನೊಂದ ಫಿರ್ಯಾದಿ ಕೊಟ್ಟು ಕೂಡಲೇ ಎಫ್ಐಆರ್ ಆಗಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಆಗಿಲ್ಲ. ಮೇಲ್ನೋಟಕ್ಕೆ ಪ್ರೈಮರಿ ಪೇಸ್ ಏನಾಗ್ತಾ ಇದ್ರೆ ಇಲ್ಲಿ ನೋಂದಾಯಿತ ವ್ಯಕ್ತಿಗಳು ತುಮಕೂರಿಗೆ ಹೋಗಿ ಎಸ್ಪಿ ಆಫೀಸ್ಗೆ ಹೋಗಿ ಎಡಿಷನಲ್ SP ಅವರಿಗೆ ಮನವಿ ಮಾಡ್ಕೊಳ್ತಾರೆ, ಸಾಹೇಬ್ರೆ ನಾವು ರೀತಿ ನಮ್ಗೆ ಅನ್ಯಾಯ ಆಗಿದೆ, ಈ ರೀತಿ ಜಾತಿಯಿಂದ ನಮ್ಗೆ ಇದು ಆಗಿದ್ದಾರೆ. ಬಟ್ ಇಲ್ಲಿ ಇರ್ತಕ್ಕಂಥ ಠಾಣಾಧಿಕಾರಿಗಳು ಒಂದು ಎಫ್ಐಆರ್ ತೆಗೆದುಕೊಳ್ತಾರೆ ಅಂದ್ರೆ ಮಾನ್ಯ ಎಡಿಷನ್ ಆನರೇಬಲ್ ಯಾರು ನಮ್ಮ SP ಸಾಹೇಬರು ಮತ್ತೆ ಎಡಿಷನಲ್ SP ಅವರು ಮನವಿ ಇದು ಮಾಡ್ತಾರೆ, ಒಂದು ಡೈರೆಕ್ಷನ್ ಕೊಡ್ತಾರೆ, ನೋಡ್ರಪ್ಪ ಇದು ಎಫ್ಐಆರ್ ಮಾಡ್ಕೊಡ್ರಿ ಅಂತೇಳಿ. ಎಫ್ಐಆರ್ ಆದ ನಂತರ ಈ ಕೇಸು ಬಹಳಷ್ಟು ಏನಂತಾರಲ್ಲ ವಿಷಯತರವಾಗಿ ಇದು ಬಹಳಷ್ಟು ಜೆನ್ಯೂನ್ ಕೇಸ್. ಇಲ್ಲಿ ಏನಾಗಿದೆ, ಇಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಯಾವ ಕಾರಣಕ್ಕೆ ಸಲ್ಲಿಸಿದ್ರೆ ಎರಡನೇ ಮಾತು. ಆದ್ರೆ ಒಂದು ಇಲ್ಲಿ ನೋಂದಾಯಿತ ವ್ಯಕ್ತಿಗೆ ಒಂದು ಎರಡನೇದು ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಾಕ್ಷಿಗಳನ್ನು ಪೊಲೀಸ್ ಇಲಾಖೆ ಮೇಲಧಿಕಾರಿ ನಮ್ಮ DSP ಏನು ಒಂದು ಹುದ್ದೆ ಅಂತೇಳಿ ಆ ಎಲ್ಲ ಸಾಕ್ಷಿಗಳನ್ನು ನಾಶಪಡಿಸಿದ್ದಾರೆ. ಮೂರನೇದಾಗಿ ಅವ್ರ ಕುಟುಂಬಕ್ಕೆ ಒಂದು ಸೂಕ್ತ ರಕ್ಷಣೆ ಇಲ್ಲ. ನಾಲ್ಕನೇದು ಮಾನ್ಯ ಗೃಹ ಮಂತ್ರಿಗಳಿಗೆ ಯಾಕಂದ್ರೆ ಪರಮೇಶ್ವರ್ ಸಾಹೇಬ್ ನೆಲೆ ಇದೆ ಮತ್ತು ಈ ನೆಲದಿಂದ ಯಾಕಂದ್ರೆ ಬಸವಣ್ಣ ನಾವು ಯಾಕಂದ್ರೆ ಆಲ್ರೆಡಿ ವಿ ಕೇಮ್ ಫ್ರಮ್ ವಿಜಯಪುರ ಬಸವನಹಳ್ಳಿಯಿಂದ ಬಂದಿವಿ. ಇಲ್ಲಿ ಬಸವಣ್ಣನ ಅನುಷ್ಠಾನಗೊಳಿಸಿದಂತ ಭೂಮಿ ತುಮಕೂರು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಶೋಷಿತರಿಗೆ ಯಾವತ್ತೂ ನ್ಯಾಯ ಸಿಗ್ತಾ ಇಲ್ಲ. ಎರಡನೇದಾಗಿ ಇಲ್ಲಿ ಬಿ ರಿಪೋರ್ಟ್ ಆಗಿದೆ. ನೆಕ್ಸ್ಟ್ ತದನಂತರ ಏನಾಗುತ್ತೆ, ಮತ್ತ ನೋಂದಾಯಿತ ವ್ಯಕ್ತಿಗಳು ಹೋಗಿ ಕೋರ್ಟಿಗೆ ಹೋಗಿ ಸ್ವಾಮಿ ನಮ್ಗೆ ರೀತಿ ನಿಷ್ಪಕ್ಷವಾಗಿ ಮಾಹಿತಿ ಅಂತ ಇಲ್ಲಿ ಸುಳ್ಳು ವರದಿಯಾಗಿದೆ ಮತ್ತು ಮತ್ತೊಮ್ಮೆ ನಾವು ತಕ್ಕ ರಜೆ ಹಾಕ್ಬೇಕು. ಮತ್ತೆ ಆರೋಪಿಗೆ ನೋಟಿಸ್ ಹೋಗುತ್ತೆ, ನೋಂದಾಯಿತ ವ್ಯಕ್ತಿಗೆ ನೋಟಿಸ್ ಬರ್ತವೆ. ಆದ್ರೆ ಎಲ್ಲವೂ ಕೂಡ ಆಗ್ಬೇಕಾದ್ರೆ ಇನ್ನ ಮತ್ತೆ ಮರು ಆಗ್ಬೇಕಾದ್ರೆ ಇಷ್ಟು ತಡ ಆಗ್ತದೆ. ಬಹಳಷ್ಟು ಉದ್ದೇಶಪೂರ್ವಕವಾಗಿ ಒಂದು ಲೀಗಲ್ ಕಾನ್ಫ್ಲಿಕ್ಟ್ ಇದೆ, ಒಂದು ಕಾನೂನು ಸಂಘರ್ಷ ಸಲುವಾಗಿ ಆ DSP ಅಧಿಕಾರಿಗಳು ಈ ಇರ್ತಕ್ಕಂಥ ಅಟ್ರಾಸಿಟಿ ಕೇಸಲ್ಲಿ ಬಿ ರಿಪೋರ್ಟ್ ಕೊಟ್ಟಿದ್ದಾರೆ. ಈಗಾಗಲೇ ಮಾನ್ಯ ನಾನು ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಮತ್ತು ಇರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ SP ಸಾಹೇಬರಿಗೆ ಮತ್ತು ಗೃಹ ಮಂತ್ರಿಗಳನ್ನ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಈ ರೀತಿ SC ST ಅಟ್ರಾಸಿಟಿ ಕೇಸ್ ಬಂದಾಗ ಬಹಳಷ್ಟು ನಿಷ್ಪಕ್ಷಪಾತವಾಗಿ ಇಲ್ಲಿ ಪ್ರಾಮಾಣಿಕವಾಗಿ ಇಲ್ಲಿ ತನಿಖೆ ಆಗಬೇಕು. ತನಿಖಾ ಹಂತದಲ್ಲಿ ಯಾವುದೋ ಒಂದು ಅಪ್ರಾಮಾಣಿಕತೆ ಒಂದು ವರದಿ ಕೊಟ್ಟಾಗ ನೋಂದಾಯಿತ ವ್ಯಕ್ತಿಗಳು ಎಲ್ಲಿ ಹೋಗ್ಬೇಕು? ಎಲ್ಲರಿಗೂ ಕರ್ನಾಟಕ ಪೊಲೀಸರಂದ್ರೆ ಒಂದು ರೀತಿ ರಕ್ಷಣೆ, ಒಂದು ಭಯ. ನಮ್ಮಲ್ಲಿ ಪ್ರತಿಯೊಬ್ಬರು ನಮ್ಗೆ ಅನ್ಯಾಯ ಒಳಗಡೆ ಎಲ್ಲಿ ಹೋಗ್ತೀವಿ, ಸ್ಟೇಷನ್ ಹೋಗ್ತೀವಿ. ಆ ಸ್ಟೇಷನ್ ಅಧಿಕಾರಿಗಳೇ ಈ ರೀತಿ ನೋಂದಾಯಿತ ವ್ಯಕ್ತಿಗಳಿಗೆ ಒಂದು ತಪ್ಪು ವರದಿ ಕೊಟ್ಟು ಒಂದು ಯಾವ್ದು ಬಯಾಸ್ ಆಗಿ ಮಾಡಿದ್ರೆ ಎಲ್ಲಿ ಹೋಗ್ಬೇಕು?
ಸೊ ಹೀಗಾಗಿ ಈ ನಿಟ್ಟಿನೊಳಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ರಾಜ್ಯಾಧ್ಯಕ್ಷರು ಮತ್ತು ಕರ್ನಾಟಕ ಭೀಮ್ ಆರ್ಮಿ ವತಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಾವು ಇದನ್ನೆಲ್ಲವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಮತ್ತು ನೋಂದಾಯಿತ ವ್ಯಕ್ತಿಗಳ ತ್ವರಿತಗತವಾಗಿ ನ್ಯಾಯ ಸಿಗಬೇಕು ಮತ್ತು ಅವ್ರಿಗೆ ಪರಿಹಾರ ಸಿಗಬೇಕು ಅನ್ನೋದು ನಮ್ಮದು ಬೇಡಿಕೆ. ಜೈ ಭೀಮ್, ಬೋಲೋ ರೇ ಬೋಲೋ, ಬೋಲೋ ರೇ ಬೋಲೋ, ಭ್ರಷ್ಟ ಜಾತಿವಾದ ಡಿವೈಎಸ್ಪಿಗೆ, ಭ್ರಷ್ಟ ಜಾತಿವಾದ ಡಿವೈಎಸ್ಪಿಗೆ ಜಿಂದಾಬಾದ್, ಜಿಂದಾಬಾದ್. ಹೈಕೋರ್ಟ್ ಅಡ್ವೊಕೇಟ್ ಕಲಬುರಗಿ ಬೆಂಚ್ ಇದೇನಾಗಿದೆ, ಇಲ್ಲಿ ತಿಪ್ಟೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಕ್ಲೈಮ್ ನಂಬರ್ 186/2024 ಪ್ರಕರಣದಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ವಿತ್ ಅಟ್ರಾಸಿಟಿ ಸೆಕ್ಷನ್ 3 ಕೆಳಗಡೆ ಆಗ್ತಾರೆ, ಎಲ್ಲ ಸೆಕ್ಷನ್ ಆಗ್ತಾರೆ. 382, 352 ಅಂಡ್ 35 ಕ್ಲಾಸ್ 3 and 5 ಎಲ್ಲ ಆಗ್ತಾರೆ. ಸ್ವಾಮಿ, ಇಷ್ಟೆಲ್ಲ ಕೇಸ್ ದಾಖಲಾದ ನಂತರ ನನಗೆ ಏನಿಸ್ತದೆ, ನಮ್ಮ ಕರ್ನಾಟಕ ಭೀಮ್ ಆರ್ಮಿ, ಕರ್ನಾಟಕ ಏಕತಾ ಮಿಷನ್ ಭೀಮ್ ಆರ್ಮಿಯಿಂದ ನಾವು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕನಿಷ್ಠ 50 ಕರೆಗಳು ಬರ್ತವೆ. ಯಾರು ಮಾಡ್ತಾರೆ? ಇಲ್ಲಿ ಪೊಲೀಸ್ ನಮ್ಮೇಲೆ ಇಲ್ಲಿ ಬಂದ ತಕ್ಷಣ ನೈಟ್ ಅಂತ ಬರ್ತಾ ಇದೀವಿ, ಪ್ರತಿಯೊಂದು ಅಬ್ಸರ್ವೇಷನ್ ಮಾಡ್ತಾ ಇದೀವಿ. ಎಲ್ಲ ಪೊಲೀಸರು ಅಬ್ಸರ್ವೇಷನ್ ಮಾಡೋದು, ವಾಚ್ ಮಾಡೋದು, ಆಮೇಲೆ ಇಂಟೆಲಿಜೆನ್ಸ್ ಆಗಿ ರಿಪೋರ್ಟ್ ತೆಗೆದುಕೊಳ್ಳೋದು. ಸ್ವಾಮಿ, ನಮ್ಗೆ ಏನು ಅನಿಸ್ತದೆ, ಹಿಂಗೆ ಒಬ್ಬ ಹೈಕೋರ್ಟ್ ಲಾಯರ್ ಆಗಿ ಹೇಳ್ತೀನಿ ನಾವು ಎಲ್ಲಿ ಇರ್ತಾ ಇದ್ದೀವಿ ನಾವು? ಇದು ಪೊಲೀಸ್ ಸ್ಟೇಟ್ ಅಲ್ಲ, ಇದು ವೆಲ್ಫೇರ್ ಸ್ಟೇಟ್. ಇಲ್ಲಿ ರೂಲ್ ಆಫ್ ಲಾ ನಡೀತಾ ಇದೆ. ಇದು ಪೊಲೀಸರ ದೌರ್ಜನ್ಯ ಯಾವತ್ತು ದೇಶಕ್ಕೆ ಇಂಡಿಪೆಂಡೆನ್ಸ್ ಸಿಕ್ತು ಅವಾಗೆ ಹೋಯ್ತು. ಪೊಲೀಸ್ ಅಂದ್ರೆ ಭಯ ಅಲ್ಲ, ಪೊಲೀಸ್ ಅಂದ್ರೆ ಅಭಯ ಇರಬೇಕು. ಬಟ್ ಇಲ್ಲಿ ಇರ್ತಕ್ಕಂಥ ಕೆಲವು ದುಷ್ಟ ಅಧಿಕಾರಿಗಳಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ತದನಂತರವಾಗಿ ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಕೆಲವು ಪದಾಧಿಕಾರಿಗಳು ಅವ್ರಿಗೆ ಪೊಲೀಸ್ ಮಾತಾಡಿದ್ರೆ, ಅಮ್ಮ ನೋಡು, ನೀನು ಎಲ್ಲ ಹೋರಾಟ ಮಾಡಬೇಡಿ, ನಿಮ್ಮ ವಿರುದ್ಧ ಕೇಸೇ ಒದ್ದುಗಳಾಗ್ತವೆ ಅಂತಾರೆ. ಅಂದ್ರೆ ಪೊಲೀಸ್ ಅಧಿಕಾರಿಗಳು ಈ ರೀತಿ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಒಂದು ಕುತಂತ್ರ ನಡೀತಾ ಇದೆ. ಇದಕ್ಕಾಗಿ ನಮ್ಮ ಕರ್ನಾಟಕ ಭೀಮರು, ರಾಜ್ಯದ 28 ಜಿಲ್ಲೆಗಳ ಬಹಳಷ್ಟು ಸಕ್ರಿಯವಾಗಿರ್ತಕ್ಕಂಥ ಕರ್ನಾಟಕ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆ ಇದೆ. ನಾವು ಅಂಬೇಡ್ಕರ್ನ ಬಾಬಾ ಸಾಹೇಬ್ ಸಂವಿಧಾನ ಬರೆದಂತ ಸಂವಿಧಾನ ಫಾಲೋ ಮಾಡತಕ್ಕಂಥವ್ರು ಮತ್ತು ಅಂಬೇಡ್ಕರ್ ಚಿಂತನೆಗಳನ್ನ ಮೈಗೂಡಿಸ್ಕೊಂಡು ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳು. ಸ್ವಾಮಿ, ನಮಗೆ ಇಂಥ ಗೊಡ್ಡು ಬೆದರಿಕೆ ಹಾಕಬೇಡಿ. ಯಾಕಂದ್ರೆ ಗೊಡ್ಡು ಬೆದರಿಕೆಗೆ ಇದು ಕೇಳೋರಲ್ಲ ನಾವು. ಮತ್ತು ನಿನ್ನೆ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಇಂಥ ಹೋರಾಟ ಮಾಡಬೇಡಿ ಅಂತ ಹೇಳ್ತಾರೆ. ಸ್ವಾಮಿ, ನಿಮ್ಗೆ ಒಂದು ಮಾತು ಹೇಳ್ತೀನಿ, ಹೀಗೆ ಒಬ್ಬ ಲಾಯರ್ ಆಗಿ ಭಾರತದ ಸಂವಿಧಾನ ಆರ್ಟಿಕಲ್ 19 ಕ್ಲಾಸ್ ಕ್ಲಿಯರ್ ಆಗಿ ಹೇಳ್ತಾರೆ. ಒಂದು ವಿಚಾರ ಮೋಸ ಆಗಿರ್ತದೆ. ಆ ವಿಷಯಕ್ಕೆ ಸಂಬಂಧಪಟ್ಟಾಗ ಅವರು ಅಟ್ರಾಸಿಟಿ ಕೇಸನ್ನು ಫೈಲ್ ಮಾಡಿರ್ತಾರೆ. ಅದು ಯಾವಾಗ ಅಂದರೆ ಒಬ್ಬ ಅಡಿಷನಲ್ ಎಕ್ಸ್ಪೆಕ್ಟರ್ ಹೋಗಿದ ಮೇಲೆ ಎಫ್ಐಆರ್ ಮಾಡ್ಕೊಂಡ್ಮೇಲೆ ಇವರು ರೆಫರ್ ಮಾಡ್ಕೊತಾರೆ. ತದನಂತರ ಏನು ಮಾಡ್ತಾರೆ ಅಂದರೆ ಇವರಿಗೆ ಆ ಕೇಸನ್ನು ರಿಪೋರ್ಟ್ ಮಾಡಬೇಕು, ಆಮೇಲೆ ಬೇರೆ ರೀತಿ ರಿಪೋರ್ಟ್ ಮಾಡಬೇಕಂತ ಇವ್ರ ಇದ್ದಂಥ ವಿಟ್ನೆಸ್ಗೂ ಧಮಕಿ ಹಾಕ್ತಾರೆ. ಇವರು ಕೂಡ ಆ ವ್ಯಕ್ತಿ ಏನು ಅಕ್ಯೂಸ್ ಅಲ್ಲ, ಅವನು ಕೂಡ ಇವರಿಗೆ ಧಮಕಿ ಹಾಕ್ತಾನೆ. ಇದು ಎಲ್ಲನೂ ಆ ಸಂಬಂಧಪಟ್ಟ DSP ಗಮನಕ್ಕೆ ಇರುತ್ತೆ. ಗಮನಕ್ಕಿದ್ರು ಕೂಡ ಇವರಿಗೆ ಏನೋ ಒಂದು ರಾಜಕೀಯ ಪ್ರೆಷರಿಂದ ಅಥವಾ ನೀವು ಏನೋ ಭ್ರಷ್ಟಾಚಾರ ಮಾಡಿ ದುಡ್ಡದಿಂದ ಏನೋ ನೀವು ಅತ್ಯಾಚಾರ ಮಾಡಿರ್ಬೋದು. ಅದು ಇಟ್ಕೊಂಡು ಒಂದು ಬಿಗ್ ಬಾಸ್ ಮಾಡಿದರೆ ನಾವು ಹೋರಾಟ ಮಾಡುವಾಗ ಕೆಲವರು ಪೊಲೀಸ್ ಅಧಿಕಾರಿನ ಹಚ್ಚಿ ನಮ್ಮ ಹೋರಾಟನೂ ಪೊಲೀಸ್ ಬರಂತ ಕೆಲವೊಂದು ಬಿಲ್ಗಳು ಗೀಡಿ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ರಿ. ಬಾಬಾ ಸಾಹೇಬರು ಆ ಕಾಲದಾಗ ಹೋರಾಟಗಳು ಒಬ್ಬರೇ, ಇವಾಗ ನಾವು ಒಬ್ಬರೇ ಎದುರು ಹೋರಾಟ ಮಾಡ್ತೀವಿ, 10 ಜನ ಬಂದು ಹೋರಾಟ ಮಾಡ್ತೀವಿ. ನಮಗೆ ನ್ಯಾಯ ಸಿಗ್ತದೆ, ನಮ್ಮ ಭರವಸೆನೂ ಬಾಬಾ ಸಾಹೇಬ್ ಐತಿ. ಸಂವಿಧಾನ ಅನ್ನೋದು, ಸಂವಿಧಾನ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕು ಅಧಿಕಾರಿಗಳು. ನಾವು ಅದ್ರ ಅಡಿಯಲ್ಲಿ ನಾವು ಚೌಕಟ್ಟಲ್ಲಿ ನಾವು ಕೆಲಸ ಮಾಡಬೇಕು. ಕಾನೂನು ಚೌಕಟ್ಟಲ್ಲಿ ನೀವು ನಮ್ಮ ಅಧಿಕಾರಿ ನೀವು ಕೆಲಸ ಮಾಡಬೇಕು, ನಾವು ಕೆಲಸ ಮಾಡಬೇಕು. ಸಂವಿಧಾನ ಅದು ಬರೀ ಅದು ಪದ ಅಲ್ಲ, ಸದಾ ನಮ್ಮ ರಕ್ಷಣೆ ಕೊಡುವ ಒಂದು ದೊಡ್ಡ ಶಕ್ತಿ. ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ, ದೇವರ ದೃಷ್ಟಿ ಇವಾಗ ಹೆಂಗಾಯ್ತು ಅಂದ್ರೆ ರೆಸ್ಪೆಕ್ಟ್ ಹೊರಟೋಯ್ತು. ನನಗೆ ಅವ್ರು ನಮ್ಮ ಸ್ಟೇಟ್ಮೆಂಟ್ ಕೇಳೋದಕ್ಕೆ ರೆಡಿ ಇಲ್ಲ. ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಆಪೋಸಿಟ್ ಪಾರ್ಟಿ ಏನಾದ್ರು ಕೇಳ್ತಿದ್ದಾರೆ. ಅನ್ಯಾಯ ಆಗಿರೋದು ನಮಗೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಎಷ್ಟು ಧೈರ್ಯ ಮಾಡಿ ನಿಂತಿರೋದು. ಇವಾಗ ನಾನು ತಪ್ಪು ಮಾಡಿದ್ರೆ ಧೈರ್ಯ ಇರ್ತಾ ಇರಲಿಲ್ಲ. ಅವ್ರನ್ನ ಏನಾದ್ರು ಹೇಳೋಕ್ಕಾದ್ರೆ ಸಾಕು, ಮುಚ್ಚಪ್ಪ
ಮುಚ್ಚು ಬಾಯಿ ಎಷ್ಟು ಜೋರಾಗಿ ನನಗೆ ಕೈ ಕಾಲೆಲ್ಲ ಅವತ್ತಂತೆ ನಡಕ್ತಿತ್ತು ಹಿಂಗ ಪೊಲೀಸ್ ಅಂದ್ರೆ ಅಂತ ಅಷ್ಟು ಭಯ ಆಗೋಯ್ತು. ಅಲ್ಲಿವರೆಗೂ ಕಾನೂನು ಅಂದ್ರೆ ನನಗೆ ಪೊಲೀಸ್ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಇತ್ತು. ಅದಾದ್ಮೇಲೆ ನಮಗೆ ತುಂಬಾ ಬೇಜಾರಾಗೋಯ್ತು, ಈಗ ಜನ ಎಲ್ಲ ಹಿಂಗ ಪೊಲೀಸ್ ಅಂದ್ರೆ ಹಿಂಗ ಅಂತ. ಅದಾದ್ಮೇಲೆ ನಾನು ಅಣ್ಣನ ಕಾಂಟ್ಯಾಕ್ಟ್ ಮಾಡಿದೆ. ಅಣ್ಣ ಬಂದ್ರು ಕೂಡ ಅವ್ರನ್ನು ಕೂಡ ಇಂಡೈರೆಕ್ಟ್ ಆಗಿ ಕಟ್ಟರು ಯಾವ್ದೋ ಜಿಲ್ಲೆಯಿಂದ ಬಂದಿದ್ದೀರಾ ನೀವು ಒಳಗೆ ಹಾಕ್ಬಿಡ್ತೀನಿ ಅಂತ ಇಂಡೈರೆಕ್ಟ್ ಆಗಿಲ್ಲ. ಅವ್ರಿಗೂ ಕೂಡ ತುಂಬಾನೇ ಅವಮಾನ ಮಾಡಿದ್ರು. ಅಣ್ಣ ಯಾವ್ದಕ್ಕೂ ಬರ್ಲಿಲ್ಲ, ಅವ್ರು ಧೈರ್ಯವಾಗಿ ನಿಂತ್ರು ತಪ್ಪು ಯಾರೇ ಮಾಡಿದ್ರು ನಾನು ಎಲ್ಲ ವಿರುದ್ಧ ಹೋರಾಡೋದಕ್ಕೆ ನಾನು ರೆಡಿ ಇದೀನಿ ಅಂತ ಅಣ್ಣ ಧೈರ್ಯವಾಗಿ ಹೇಳಿದ್ರು. ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಅಣ್ಣ ತುಂಬಾ ಧೈರ್ಯ ತುಂಬಿದ್ರು, ಇಲ್ಲಾಂದ್ರೆ ನಮಗೆ ಅವತ್ತ ಕ್ಲೋಸ್ ಆಗಿ ಹೋಗ್ಬಿಡ್ತಿತ್ತು. ಅದಾದ್ಮೇಲೆ ನಾವು SP ಅವ್ರ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಪರ್ಮಿಷನ್ ತಂದು ಆಮೇಲೆ ಕೇಸ್ ಮಾಡಿಸಿದ್ಮೇಲೆ ನಾವೆಲ್ಲ ಸಾಕ್ಷಿಗಳನ್ನ ಕೊಟ್ಟಿದ್ದೀವಿ. ಎಲ್ಲ ಸಾಕ್ಷಿಗಳನ್ನ ಕೊಟ್ಟಿದ್ರು ಕೂಡ ಒಂದಿನ ಏನಂದ್ರೆ DYSP ಅವ್ರಿಗೆ ಏನು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಅಲ್ಗಾದ್ರೆ ಒಂದಿನ ಏನಾಯ್ತು ಅಂತಂದ್ರೆ ನಮ್ಮ ಅಪೋಸಿಟ್ ಪಾರ್ಟಿ ಇದಾನಲ್ಲ ಅವ್ನು ಅಲ್ಲೇನೆ ನಮ್ಮ ಮುಂದೆನೆ ಪಾಸ್ ಆದ. ನಾವು ಅವ್ನ ಮುಂದೆ ಪಾಸ್ ಆಗಿ ಮನೆಗೆ ಹೋದ್ಮೇಲೆ ನಾವು ಹೋದ್ವಿ DYSP ಆಫೀಸ್ ಒಳಗಡೆ ಹೋದ್ವಿ. ಅಲ್ಲೂ ಕೂಡ ಅವರು DYSP ಅವ್ನ ಮುಂದೆ ನಮ್ಮ ಮುಂದೆನೆ ಬೈಕೊಳ್ಳೋರು, ಅದೇನ್ ಮಾಡ್ಕೊಂತೀರ ಮಾಡ್ಕೊಳ್ರಿ ಅಂತ ಅಂದವ್ರು. ಅದನ್ನ ನಾವು DYSP ಅವ್ರಿಗೆ ಹೇಳಿದ್ರೆ ಅವ್ರೇನಂತಾರೆ, ನಿಮ್ಮನ್ನ ಯಾರು ಇಲ್ಲಿ ಬರಕ್ಕೆ ಹೇಳಿದ್ದು ನಾವ್ ಹೇಳ್ದಾಗ ಮಾತ್ರ ಬರ್ಬೇಕು ಅಂತ ಅಂತಾರೆ. ನಾನ್ ಕಾನ್ಸ್ಟಿಟ್ಯೂಷನ್ ಓದಿರೋ ಪ್ರಕಾರ ಈ ತರ ಎಲ್ಲ ಪೊಲೀಸ್ ಅಂದ್ರೆ ರೆಸ್ಪಾನ್ಸ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇತ್ತು. ಆದ್ರೆ ಏನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿರಲಿಲ್ಲ ಅವತ್ತಿನ ದಿನ. ನೀವು ಕಾಲ್ ರಿಸೀವ್ ಮಾಡಿಲ್ಲ ಅಲ್ಲ ಸರ್ ಅದಕ್ಕೆ ಬಂದ್ವಿ ಅಂತ ಅಂದ್ರೆ ಅವರು ನಿಮ್ ಕಾಲ್ ರಿಸೀವ್ ಮಾಡೋದಕ್ಕಲ್ಲ ನಾನು ಜಾಬ್ಗೆ ಸೇರ್ಕೊಂಡಿರೋದು ಅಂತೆಲ್ಲ